ಓಕೆ. ಗಿಲ್ಲಿಯಿಂದ ಕಾವ್ಯನ, ಕಾವ್ಯದಿಂದ ಗಿಲ್ಲಿನ? ಗಿಲ್ಲಿಯಿಂದ ಕಾವ್ಯ. ಕಾವ್ಯನ್ಗೆ ಓನ್ ಪರ್ಸ್ನಾಲಿಟಿ ಇರ್ಬೋದು, ಏನೇ ಇರ್ಬೋದು, ಸ್ವಲ್ಪ ಜಾಸ್ತಿ ಪುಷು ಅಥವಾ ಒಂದು ಸ್ವಲ್ಪ ಜಾಸ್ತಿ ಹೈಲೈಟ್ ಆಗ್ತಾ ಇದ್ದಾಳೆ ಅಂದರೆ ಅದು ಬಿಕಾಸ್ ಆಫ್ ಗಿಲ್ಲಿ. ಅದು ಜಂಟಿಯಾಗಿ ಒಳಗಡೆ ಹೋಗಿದ್ದೇ ಅವಳಿಗೆ ಅದು ಪ್ಲಸ್ ಆಯಿತು ಗಿಲ್ಲಿ ಜೊತೆಗೆ. ಓಕೆ. ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ಸ್ಗಳಿಂದ ಮನೆಗೆ ಏನಾದ್ರು ಬದಲಾವಣೆ ಆಗುತ್ತಾ? ಲೈಕ್ ಟಾಪ್ 5 ಏನಾದ್ರು ಅವ್ರು ಬರ್ತಾರಾ, ಅವರಿಬ್ಬರಲ್ಲಿ ಯಾರಾದ್ರು? ನನಗೇನೋ ಹಂಗೆ ಅನ್ಸಲ್ಲ. ಗೆಸ್ಟ್ ಆಗಿ ಒಂದು 2 ವಾರ ಇಟ್ಕೊಂಡ್ಬಿಟ್ಟು ಕಳಿಸ್ಬಿಡ್ಬೋದಾ ಅವ್ರನ್ನ? ಯಾಕಂದರೆ ಅವರು ಆಲ್ರೆಡಿ ಹೋಗಿದ್ದಾರೆ ರಜತ್ ಟಾಪ್ 5ಗೆ. ಇವರು 105 ದಿನ ಇದ್ದು ಬಂದಿರೋದು ಚೈತ್ರ. ಸೊ ಅವ್ರು ಎಲ್ಲೂ ನನ್ನ ಪೂರ್ತಿ ನೋಡಿಲ್ಲ, ಬರೀ ಉಸ್ತುವಾರಿ ಏನೋ ಕೊಟ್ಟಿದ್ರು ಅವ್ರಿಗೆ. ಅವ್ರನ್ನ 14 ಜನರಲ್ಲೂ ಅವ್ರನ್ನೇನು ನಿಲ್ಸಿರ್ಲಿಲ್ಲ. ಅವ್ರನ್ನ ಕಂಟೆಸ್ಟೆಂಟ್ ಥರ ಏನೂ ಆಗಲ್ಲ, ನಂಗೆ ಗೊತ್ತಿಲ್ಲ, ಪೂರ್ತಿ ನೋಡಿಲ್ಲ. ಹಂಗಿದ್ದಾಗ ಗೊತ್ತಿಲ್ಲ. ಬದಲಾವಣೆ ಆದರೂ ಆಗಬಹುದು, ಯಾಕಂದರೆ ರಜತ್ ತುಂಬ ಲೌಡ್ ಆಗಿರೋದು. ಅದರಲ್ಲೂ ಟ್ವಿಸ್ಟ್ ಇದೆ ಅಂತ ಹೇಳಿದ್ದಾರೆ ಗೆಸ್ಟ್ಗಳು. ಅದೇ ಐ ಮೀನ್ ವೈಲ್ಡ್ ಕಾರ್ಡಲ್ಲೂ ಟ್ವಿಸ್ಟ್ ಇರುತ್ತೆ ಅಂತ ಹೇಳಿದ್ದಾರೆ ಸುದೀಪ್ ಸರ್. ಹೇಳಿದಾರ? ಹೌದು, ಏನೋ ಒಂದು ಟ್ವಿಸ್ಟ್ ಇದೆ, ಅದು ನಿಮ್ಗೆ ಮುಂದೆ ಹೋಗ್ತಾ ಗೊತ್ತಾಗುತ್ತೆ ಅಂತ. ಕರೆಕ್ಟ್. ಅದೇ ಹೇಳಿದ್ದಾರೆ, ಹಂಗೆ ಇರ್ಬೋದೇನೋ, ನನಗೇನೋ. ಸೊ ಅದು ಗೊತ್ತಾಗ್ತಾಯಿಲ್ಲ ಜಡ್ಜ್ ಮಾಡೋದಕ್ಕೆ. ನೆನ್ನೆಲ್ಲ ನೋಡಿದಾಗ ಏನಂತ ಬದಲಾವಣೆ ನನ್ಗೆ ಕಾಣಿಸಿಲ್ಲ. ಹೋಗ್ತಾ ಹೋಗ್ತಾ ಆಗ್ಬೋದೇನೋ, ಯಾಕಂದರೆ ರಜತ್ ತುಂಬ ಲೌಡ್ ಇದ್ದಾರೆ. ಅವ್ರನ್ನ ಕಳಿಸಿದ್ದಾರೆ ಅಂದರೆ ಒಂದು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಕಳಿಸಿದಾಗ ಅವ್ರನ್ನ ಫುಲ್ಫಿಲ್ ಮಾಡ್ಬೋದು ಕಮಿಂಗ್ ಡೇಸಲ್ಲಿ ಅಂತ ನಂಗೆ ಅನ್ಸುತ್ತೆ. ಓಕೆ. ನಿಮ್ಮ ಪ್ರಕಾರ ಟಾಪ್ 5 ಯಾರು ಇರ್ತಾರೆ? ನಂಗೆ ಟಾಪ್ 5 ಯಾರು ಕಾಣಿಸ್ತಾನೆ ಇಲ್ಲ. ಒಂದು ಗಿಲ್ಲಿ, ಇನ್ನೊಂದು ಅಶ್ವಿನಿ, ಇನ್ನೊಂದು ರಕ್ಷಿತಾ. ಇವ್ರು 3 ಜನ ಸದ್ಯಕ್ಕೆ ಕಾಣಿಸ್ತಾ ಇರೋದು. ಇನ್ನಿಬ್ರು ನನಗೆ ನಿಜ ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಓಕೆ. ಸೊ ಇನ್ನೆರಡು ಯಾರು ಟಾಪ್ 3 ಅಷ್ಟೇ ಮಾತ್ರ ಈಗ ನನಗೆ ಸದ್ಯಕ್ಕೆ ಕಾಣಿಸ್ತಾ ಇರೋದು ಅಷ್ಟೇ. ಓಕೆ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.